ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 20 ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ಮಾತಿಲ್ಲ, ಕಥೆ ಇಲ್ಲ. ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದ ಜೋಡಿ ಅಂದು ವಿರೋಧ, ಇಂದು ಅಪ್ಪುಗೆ. ಇದು ರಿಯಲ್ ಮಿಲನದ ಕತೆ. 20 ವರ್ಷಗಳಿಂದ ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಂತ ಜೋಡಿ ಅಂದು ವಿರೋಧ ಮಾಡ್ತಾ ಇದ್ರು. ಇವತ್ತು ಅಪ್ಪುಗೆ ಮುಖೇನ ಒಂದಾಗಿದ್ದಾರೆ. ಮದುವೆಯಾದ ಕೆಲವೇ ದಿನಗಳಲ್ಲಿ ದಾಂಪತ್ಯಕ್ಕೆ ಬೇಸರಗೊಂಡಿತ್ತು ಈ ಜೋಡಿ. ಹಾವೇರಿಯಲ್ಲಿ ಮಿಲನ ಸಿನಿಮಾ ಮಾದರಿಯಲ್ಲಿ ಒಂದಾಗಿದೆ ಜೋಡಿ. ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ಶಿಕ್ಷಕ ಶಿಕ್ಷಕಿ. ಅಪರೂಪದ ಜೋಡಿಯನ್ನ ಒಂದು ಮಾಡಿದ್ದಾರೆ ನ್ಯಾಯಾಧೀಶರು. ಪರಸ್ಪರ ಮಾಲೆ ಹಾಕಿ ಸಿಹಿ ತಿನ್ನಿಸೋ ಮುಖೇನ ದಂಪತಿ ಒಂದಾಗಿರೋದು. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಕೋರ್ಟ್ನಲ್ಲಿ ಜೋಡಿ ಒಂದಾಗಿದೆ. ನ್ಯಾಯಾಧೀಶರಾದ ಸುನಿಲ್ ತಳವಾರ್ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. 20 ವರ್ಷಗಳಿಂದ ಗಂಡ ಹೆಂಡತಿಯ ನಡುವೆ ಮಾತೇ ಇರಲಿಲ್ಲ. ನಾನೊಂದು ತೀರಾ ನೀನೊಂದು ತೀರಾ ಅಂತಿದ್ದಂತ ಜೋಡಿ ಈಗ ಒಂದಾಗಿದೆ. ನೋಡಿ, ಶಿಕ್ಷಕ ಶಿಕ್ಷಕಿ 20 ವರ್ಷಗಳಿಂದ ದೂರ ಇದ್ದು ಈಗ ಒಂದಾಗಿದ್ದಾರೆ. 20 ವರ್ಷಗಳಲ್ಲಿ ವಯಸ್ಸು ದಾಟಿ ಹೋಗಿದೆ, ಯೌವನವೂ ದಾಟಿ ಹೋಗಿದೆ. ಈಗ ಒಂದಾಗಿದ್ದಾರೆ ನ್ಯಾಯಾಧೀಶರ ಎದುರು. ರಿಯಲ್ ಮಿಲನ ಸ್ಟೋರಿ. ಮಿಲನ ಮೂವಿ ನೋಡಿದಿರಲ್ಲ, ದೂರ ಇರ್ತಾರೆ, ಅದಾದ ನಂತರ ಕೊನೆಗೆ ಒಂದಾಗ್ತಾರೆ. ನೋಡಿ, ಹಂಗೆ ಇವರು 20 ವರ್ಷ ಆದ ನಂತರ ಒಂದಾಗಿದ್ದಾರೆ. ನೋಡಿದ್ರೆ ಎಜುಕೇಟೆಡ್ಸ್ ಇಬ್ರು ಕೂಡ. ಇವರು ಶಿಕ್ಷಕ, ಇವರು ಶಿಕ್ಷಕಿ. ಮದುವೆ ಆದ ಕೆಲವೇ ದಿನಗಳಲ್ಲಿ ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು ಮತ್ತು ಬೇಸರಗೊಂಡಿದ್ರು ಇವರು. ಹಾವೇರಿಯಲ್ಲಿ ಮಿಲನ ಸಿನಿಮಾ ಮಾದರಿ ಈ ಜೋಡಿ ಒಂದಾಗಿದೆ. ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಂತ ಶಿಕ್ಷಕ ಮತ್ತು ಶಿಕ್ಷಕಿ ಅಪರೂಪದ ಜೋಡಿಯನ್ನ ನ್ಯಾಯಾಧೀಶರು ಒಂದು ಮಾಡಿದ್ದಾರೆ. ಪರಸ್ಪರ ಮಾಲೆ ಹಾಕಿ ಸಿಹಿ ತಿನ್ನಿಸೋ ಮುಖೇನ ದಂಪತಿ ಒಂದಾಗಿರೋದು. ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ಕೋರ್ಟ್ನಲ್ಲಿ ಈ ಜೋಡಿ ಒಂದಾಗಿದೆ. ನ್ಯಾಯಾಧೀಶರಾದ ಸುನಿಲ್ ತಳವಾರ್ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾವೇರಿ ರಿಪೋರ್ಟರ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯಾವ ಕಾರಣಕ್ಕಾಗಿ ಜೋಡಿ ದೂರವಾಗಿತ್ತು, ಈಗ ಹೇಗೆ ಒಂದಾಯ್ತು? ರಮೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಜೋಡಿ ಯಾವ ಕಾರಣಕ್ಕಾಗಿ ದೂರ ಆಗಿತ್ತು, ಈಗ ಹೇಗೆ ಒಂದಾಯ್ತು ಅಂತ? ರಾಮ್ ಬಡ್ಗೇರ್, ಈ ಒಂದು ಎಲ್ಲರೂ ಮೆಚ್ಚುವಂತಹ ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ಸಿಗ್ಗಾಂವಿಯ ನ್ಯಾಯಾಲಯದಲ್ಲಿ. ಈಗ ಅಂತಂದ್ರೆ ಇಂದು ನಡೆದಿರುವಂತದ್ದು. ಅಂದ್ರೆ ಮದುವೆಯಾಗಿ ಕೆಲವು ದಿನಗಳಲ್ಲಿ ಏನೋ ಸಂಸಾರ ಮಾಡುತ್ತಿದ್ದಂತಹ ಜೋಡಿಗಳು ಈಗ 20 ವರ್ಷಗಳಿಂದ ಡಿವೋರ್ಸ್ಗಾಗಿ ಹಿಂದೆ ಅರ್ಜಿಯನ್ನು ಸಲ್ಲಿಸಿದ್ರು. ಬಹುತೇಕವಾಗಿ ಅವರ ಒಂದು ಯವನಾವಸ್ಥೆಯ ವೈವಾಹಿಕ ಜೀವನ ಇದೆ, ಅದು ನನಗೆ ಡಿವೋರ್ಸ್ ಬೇಕು ಅನ್ನೋದ್ರಲ್ಲಿ ಕಳೆದು ಹೋಗಿತ್ತು. ಆದ್ರೆ ಇಂತಹ ಸಂದರ್ಭದಲ್ಲಿ ಅಂತಂದ್ರೆ ನ್ಯಾಯಾಧೀಶರು ಈಗಾಗಲೇ ಅವರ ಒಂದು ಮನವೊಲಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ರು. ಆ ಒಂದು ಕೆಲಸ ಇದೀಗ ಸಫಲ ಆಗಿರುವಂತದ್ದು. ಸಿಗ್ಗಾಂವಿ ತಾಲೂಕಿನ ಹಿರಿಯ ದಿವಾನರಾಗಿರ್ತಕ್ಕಂಥ ಸುನಿಲ್ ತಳವಾರ್ ಅನ್ನೋರು ಈಗಾಗಲೇ ಮನವೊಲಿಸಿ ಯಶಸ್ವಿಯಾಗಿದ್ದಾರೆ. ಆದ್ರೆ ರಾಮ್ ಬಡ್ಗೇರ್, ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಮಾದರಿಯಾಗಬೇಕಾಗಿರ್ತಕ್ಕಂಥ ಶಿಕ್ಷಕರು ಏನಂತಂದ್ರೆ ಡಿವೋರ್ಸ್ಗೆ ಅಪ್ಲೈನ ಮಾಡಿದ್ರು. ಬೇರೆಯವರಿಗೆ ಬುದ್ಧಿವಾದವನ್ನ ಹೇಳಿ, ಜೊತೆಗೆ ಮಕ್ಕಳನ್ನ ಭವಿಷ್ಯದಲ್ಲಿ ನೀವು ರೂಪಿಸುವಂತಹ ಶಿಕ್ಷಕ ವೃತ್ತಿಯಲ್ಲಿದ್ದೀರಿ, ನೀವು ಈ ರೀತಿಯಾಗಿರ್ತಕ್ಕಂಥ ಒಂದು ಡಿವೋರ್ಸ್ಗಾಗಿ ಅರ್ಜಿಯನ್ನು ಸಲ್ಲಿಸಿ ಈ ರೀತಿ ಪರಸ್ಪರವಾಗಿರ್ತಕ್ಕಂಥ ವೈಮನಸ್ಸನ್ನ ಬೆಳೆಸಿಕೊಂಡು ನೀವು ದೂರ ಆಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನ್ನುವಂತ ಅನೇಕ ಒಂದು ಬುದ್ಧಿವಾದವನ್ನ ಅವರಿಗೆ ಇಬ್ಬರಿಗೂ ಕೂಡ ಏನಂತಂದ್ರೆ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು, ಯಲ್ಲಪ್ಪ ಅನ್ನುವಂತಹ ಶಿಕ್ಷಕರು ಮತ್ತು ನಾಗರತ್ನ ಅನ್ನುವ ಜೋಡಿ ಇದ್ದಾರೆ, ಅವರು ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇಬ್ರು ಕೂಡ ಶಿಕ್ಷಕ ಶಿಕ್ಷಕಿಯರಿಗಾಗ್ಲೇ ಮನವೊಲಿಸುವಂತಹ ಕೆಲಸವನ್ನ ಮಾಡಿ ಅವರ ಒಂದು ಮನವಿಗೆ ಏನಂತಂದ್ರೆ ಪುರಸ್ಕರಿಸಿ ಈಗ ಜೋಡಿಗಳು ಒಂದಾಗಿ ಪರಸ್ಪರ ಸಿಹಿಯನ್ನ ತಿನ್ನಿಸಿ ಮಾಲೆಯನ್ನ ಹಾಕಿ ಈಗ ಏನಂತಂದ್ರೆ ಮಾದರಿ ಆಗುವಂತಹ ಕೆಲಸಕ್ಕೆ ಈಗಾಗಲೇ ಕೈ ಜೋಡಿಸಿರುವಂತದ್ದು. ಸೊ ಈ ಒಂದು ಏನಂತಂದ್ರೆ ಘಟನೆ ಎಲ್ಲ ಒಂದು ನ್ಯಾಯಾಲಯದಲ್ಲಿ ಆಗಿರ್ಬೋದು, ವಕೀಲರಾಗಿರ್ಬೋದು, ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಒಂದು ಮೆಚ್ಚುಗೆಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಏನಂತಂದ್ರೆ ಈಗ ಇವರು ಒಂದಾಗಿರೋ ಮೂಲಕ
ಡಿವೋರ್ಸ್ ಏನು ಅಪ್ಲೈ ಮಾಡ್ತಾ ಇದ್ರೆ ಇದು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಒಂದು ಸಣ್ಣ ಸಣ್ಣ ಏನು ವೈವಾಹಿಕದಲ್ಲಿ ವೈಮನಸ್ಸುಗಳು ಇರ್ತವೆ. ಆ ಒಂದು ವೈಮನಸ್ಸಿಗೂ ಕೂಡ ಏನಂತಂದ್ರೆ ವೈಮನಸ್ಸುಗಳು ಏನಿದಾವೆ ಆ ಒಂದು ಡಿವೋರ್ಸ್ ಅಪ್ಲೈ ಮಾಡೋದಕ್ಕೆ ಇಂಥದ್ದೇ ಒಂದು ದೊಡ್ಡ ಕಾರಣ ಅಂತ ಇರಬೇಕು. ಆದ್ರೆ ಸಣ್ಣ ಸಣ್ಣ ಕೆಲಸಗಳಿಗೆ ಸಣ್ಣ ಸಣ್ಣ ಒಂದು ದ್ವೇಷಕ್ಕೆ ವೈಮನಸ್ಸಿಗೆ ಬಂದು ಈಗ ದೂರ ಆಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅನ್ನುವಂಥದ್ದನ್ನ ಬೇರೆ ಬೇರೆ ಡಿವೋರ್ಸ್ಗಾಗಿ ಅಪ್ಲೈ ಮಾಡಿರ್ತಕ್ಕಂಥ ಜೋಡಿಗಳಿಗೆ ಏನಂತಂದ್ರೆ ಇವರು ಈಗ ಮಾದರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ರಾಮ್ ಬಡಿಗೇರ್. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಸಾರ್ವಜನಿಕರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕೊಟ್ಟಿರೋರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅವರಿಗೆ ಕಲ್ಯಾಣ ಮಾಡ್ತೀವಿ. ಮನಸ್ತಾಪ ಅದನ್ನ ತುಂಬಾ ಸೂಕ್ಷ್ಮವಾಗಿ ನಾವು ಅದನ್ನ ಪರಿಗಣಿಸಿ ಗಣನೆಗೆ ತೆಗೆದುಕೊಂಡು ಅದನ್ನ ನಾವು ನಿರ್ವಹಣೆ ಮಾಡಿದ್ದೀವಿ. ಈಗ ಒಂದಾಗಿದ್ದಾರೆ, ತುಂಬಾ ಖುಷಿ ಅನಿಸ್ತದೆ. ಹೀಗೆ ಯಾವಾಗ